them to arrest me. I'm a free citizen. Ask them to arrest me. Yeah, arrest me. Yes, arrest me. You all are harassing me. Not harassing you. Yes, you. If I die of stress, it will be your responsibility. Please open. I'm going. Arrest me if you want. ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸೋನಂ ವಾಂಗ್ಚುಕ್ ಅವರಿಗೆ ಜ್ಯೂಸ್ ಕುಡಿಸಿ ಉಪವಾಸ ತೊರೆಯುವ ಹಾಗೆ ಮಾಡಿದ ಚಿತ್ರಗಳು, ವಿಡಿಯೋಗಳನ್ನ ಬಿಟ್ಟು ಈ ಸರ್ಕಾರ ಏನೋ ದೊಡ್ಡ ಮಾನವೀಯತೆಯಿಂದ ತುಂಬಿರುವ ಸರ್ಕಾರ ಅಂತ ತೋರಿಸುವಂತಹ ನಾಟಕದ ವಿಡಿಯೋ ಅಥವಾ ಪ್ರಹಸನ ನಡೆದಿದ್ದು ನಿಮಗ್ ಗೊತ್ತೇ ಇದೆ. ಸೋನಂ ವಾಂಗ್ಚುಕ್ ಸಹ ಅವರು ಕೊಟ್ಟ ರೀಸನ್ಗಳು ಎಷ್ಟು ವ್ಯಾಲಿಡೋ ಅಥವಾ ಎಷ್ಟು ನೈಜವೋ ಇನ್ನಷ್ಟೇ ಪ್ರೂವ್ ಆಗಬೇಕಿದೆ ಮುಂದಕ್ಕೆ. ಬಟ್ ಅವರು ಸಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಬೇಡಿಕೆಯಿಂದ ಹಿಂದೆ ಸರಿದು, ಮಕ್ಕಳ ಮೇಲೆ ಕೇಸುಗಳನ್ನು ವಾಪಸ್ ತಗೊಳ್ತೀನಿ ಅಂದ್ರೆ, ಅವ್ರ ಮೇಲೆ ದೌರ್ಜನ್ಯಗಳನ್ನು ನಿಲ್ಲಿಸ್ತೀನಿ ಅಂತಂದ್ರೆ, ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತೀವಿ ಅಂತಂದ್ರೆ, ನಾನು ಉಪವಾಸ ತೊರಿತೀನಿ ಅಂತ ಹೇಳಿ ಈ ಹಿಂದಿನ ಗಟ್ಟಿಯಾದಂತಹ ರಾಜೀನಾಮೆ ಒಂದೇ ನಮ್ಮ ಬೇಡಿಕೆ ಅನ್ನೋದ್ರಿಂದ ಕೆಳಗಡೆ ಬಂದು ಆ ಉಪವಾಸನ ತೊರೆದ್ರಲ್ಲ. ಅದಾದ ನಂತರ ಈ ಸರ್ಕಾರ ಸೋನಂ ವಾಂಗ್ಚುಕ್ ಮೇಲೆ ಹೇಗೆಲ್ಲ ಮಾನಸಿಕವಾಗಿ ಹಿಂಸೆ ಮಾಡಿತು ಅನ್ನೋದಕ್ಕೆ ಒಂದು ವಿಡಿಯೋ ಹೊರಗಡೆ ಬಂದಿದೆ. ಅವರ ಹೆಂಡತಿನೇ ಹೊರಗಡೆ ಬಿಟ್ಟಿದ್ದಾರೆ. ಸೋನಂ ವಾಂಗ್ಚುಕ್ ಅವ್ರ ಉಪವಾಸ ಮುಗೀತು, ಆಸ್ಪತ್ರೆಯ ಸ್ಟೇನೂ ಮುಗೀತು, ಡಿಸ್ಚಾರ್ಜ್ ಆಗಿ ಹೊರಗಡೆ ಹೋಗಬೇಕು ಅಂದ್ರೆ ಬಿಡ್ತಾ ಇಲ್ಲ. ಪೊಲೀಸರನ್ನ ಅಡ್ಡ ಇಡ್ತಾರೆ. ಸೋನಂ ವಾಂಗ್ಚುಕ್ ನಾನು ಮತ್ತೆ ಜಂತರ್ ಮಂತರ್ಗೆ ಹೋಗ್ಬೇಕು, ನಾನು ಅವ್ರ ಜೊತೆ ಸೇರ್ಬೇಕು, ನನ್ನ ಹೋರಾಟಗಾರರ ಜೊತೆಲಿ ಅಂದ್ರೆ ಬಿಡ್ತಾ ಇಲ್ಲ. ಅದಕ್ಕೆ ಸೋನಂ ವಾಂಗ್ಚುಕ್ ಉಗ್ರರಾಗ್ತಾರೆ. ಆ ವಿಡಿಯೋವನ್ನ ನಾನು ಆರಂಭದಲ್ಲಿ ಪ್ಲೇ ಮಾಡಿದ್ದೀನಲ್ಲ, ಮತ್ತೊಮ್ಮೆ ಪ್ಲೇ ಮಾಡ್ತೀನಿ ಮತ್ತು ಏನಾಯ್ತು ಅನ್ನೋದನ್ನ ನೀಟಾಗಿ ವಿವರಿಸ್ತೀನಿ, ಕಂಪ್ಲೀಟ್ ಆಗಿ ವಿವರಿಸ್ತೀನಿ. ಸೊ 20 ದಿನಗಳು ಉಪವಾಸ ಮಾಡ್ತಿರ್ಬೇಕಾದ್ರೆ ಜಂತರ್ ಮಂತರ್ನಲ್ಲಿ ಈ ದೇಶದ ಅಲ್ಲಿ ಆದಂತಹ ನೀಟ್ ಪೇಪರ್ ಲೀಕು, ಅದರ ಹಿನ್ನೆಲೆಯಲ್ಲಿ 21 ಮುಗ್ಧ ಮಕ್ಕಳ ಮಾರಣ ಹೋಮ ಅಂತಲೇ ಕರೀಬೇಕು, ಆತ್ಮಹತ್ಯೆಗಳು, ಅದನ್ನ ವಿರೋಧಿಸಿ ಅದಕ್ಕೆ ಶಿಕ್ಷೆಯಾಗಿ ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಸೋನಂ ವಾಂಗ್ಚುಕ್ ಕಾಕ್ರೋಚ್ ಜನತಾ ಪಾರ್ಟಿ ಲೇಬಲ್ ಅಡಿಯಲ್ಲಿ, ಬ್ಯಾನರ್ ಅಡಿಯಲ್ಲಿ ಅಮರಣಂತ ಉಪವಾಸಕ್ಕೆ ಕೂತರು. 21ನೇ ದಿನ ಕಳ್ಳರ ಹಾಗೆ ಬಂದಂತಹ ದೆಹಲಿ ಪೊಲೀಸರು ಕರ್ಟನ್ಗಳನ್ನ ಅಡ್ಡ ಹಿಡಿದು ಕ್ರೂರಿಗಳಂತೆ ಆ ವ್ಯಕ್ತಿನ ಕಿಡ್ನಾಪ್ ಮಾಡಿಕೊಂಡು ಹೋದ ರೀತಿಯಲ್ಲಿ ತಗೊಂಡು ಹೋಗಿ ಸಫ್ದರ್ಜಂಗ್ ಗವರ್ನಮೆಂಟ್ ಆಸ್ಪತ್ರೆಯಲ್ಲಿ ಹಾಕಿ ಸಿರಿಂಜ್ಗಳು ಅದು ಇದು ಏನೇನೋ ಹಾಕಿದ್ರು. ಅದಾದ ನಂತರ ಅವ್ರ ಹೆಂಡತಿ ಕೋರ್ಟ್ಗೆ ಹೋದ್ರು. ನನಗೆ ಸರ್ಕಾರಿ ಆಸ್ಪತ್ರೆಯ ಮೇಲೆ ನಂಬಿಕೆ ಇಲ್ಲ, ಶಿಫ್ಟ್ ಮಾಡಬೇಕು ಅವರನ್ನ. ಎಲ್ಲಿಗೆ ಶಿಫ್ಟ್ ಮಾಡಬೇಕು? ಹರಿಯಾಣದ ಗುರ್ಗಾವ್ನಲ್ಲಿ ಇರುವಂತಹ ಮೇದಾಂತ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅಂತ ಅರ್ಜಿ ಹಾಕೋದು. ಕೋರ್ಟ್ ಹೇಳಿತು ಎಸ್, ಅವ್ರದ್ದು ಆತಂಕ ಇದ್ದೇ ಇರುತ್ತೆ, ನೀವು ಶಿಫ್ಟ್ ಮಾಡಿ ಅಂತ. ಶಿಫ್ಟ್ ಮಾಡಿದ್ರು. ಎಲ್ರು ಏನ್ ಅನ್ಕೊಂಡ್ರು? ಸೋನಂ ವಾಂಗ್ಚುಕ್ ಸ್ವತಂತ್ರವಾಗಿ ನಿರ್ಧಾರಗಳನ್ನೇ ತಗೋಬಹುದು, ನೆಮ್ಮದಿಯಾಗಿ ಆಸ್ಪತ್ರೆಯಲ್ಲಿ ಇರ್ಬೋದು ಅಂತ. ನೋ, ಅಲ್ಲಿ ಪೊಲೀಸ್ ಪಡೆಗಳನ್ನೇ ತುಂಬಿಸ್ಬಿಟ್ರು. ಪೊಲೀಸ್ ಪಡೆಗಳನ್ನ ತುಂಬಿಸಿ ಸರ್ಕಾರದ ಪ್ರತಿನಿಧಿಗಳು ಬಿಟ್ಟು, ಸರ್ಕಾರ ಯಾರನ್ನ ಬಯಸುತ್ತೋ ಅವರನ್ನ ಬಿಟ್ಟು ಬೇರೆ ಯಾರನ್ನೂ ಸೋನಂ ವಾಂಗ್ಚುಕ್ ಭೇಟಿ ಮಾಡಬಾರ್ದು, ಹಾಗೆ ಪಹರೆಯನ್ನ ಹಾಕಿದ್ರು. ಕೇವಲ ಇಬ್ಬರು ಮಾತ್ರ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗಿದ್ದು. ಆ ಇಬ್ಬರು ಸಹ ಸರ್ಕಾರದವರೇ. ಯಾರು? JP ನಡ್ಡಾ, ಆರೋಗ್ಯ ಸಚಿವ JP ನಡ್ಡಾ. ಆ ನಂತರ ಅವ್ರ ಜೊತೆ ಹೋಗಿದ್ದು ಇನ್ನೊಂದು ಮಂತ್ರಿ ಜಿತೇಂದರ್ ಸಿಂಗ್. ಅವರಿಬ್ರು ಹೋಗಿ 2-3 ಸುತ್ತಿನ ಮಾತುಕತೆಗಳನ್ನ ಸೋನಂ ವಾಂಗ್ಚುಕ್ ಜೊತೆ ಮಾತಾಡಿದ್ರು. ಉಪವಾಸ ತೊರೆಯುವಂತೆ ಅವ್ರ ಮೇಲೆ ಒತ್ತಡ ಹಾಕಿದ್ರು, ಬೆದರಿಕೆ ಹಾಕಿದ್ರು, ರಿಕ್ವೆಸ್ಟ್ ಮಾಡ್ಕೊಂಡ್ರು, ಏನೋ ಒಂದು ಮಾಡ್ತಿದ್ರು. ಆದ್ರೆ ವಿರೋಧ ಪಕ್ಷದ 55 ಜನ MP ಗಳು ಸಹ ಸೇರಿ ಬಂದಿದ್ದಾಗ ವಿರೋಧ ಪಕ್ಷದ ನಾಯಕರು ಅವರನ್ನ ಆಸ್ಪತ್ರೆ ಒಳಗಡೆ ಹೋಗೋದಕ್ಕೆ ಬಿಡ್ಲಿಲ್ಲ. ಆ ಆಸ್ಪತ್ರೆಯನ್ನ ಜೈಲ್ ತರ ಮಾಡಿಟ್ರು, ಬಂಧಿಖಾನೆ ಮಾಡಿಟ್ರ ಆಸ್ಪತ್ರೆಯನ್ನ. ಅದೆಲ್ಲ ಆಯ್ತು. ಸೋನಂ ವಾಂಗ್ಚುಕ್ ನಾನು ಹೇಳದಂಗೆ ಮಕ್ಕಳ ವಿಚಾರದಲ್ಲಿ ನಾನು ಸ್ವಲ್ಪ ಸಾಫ್ಟ್ ಆಗ್ತಿದ್ದೀನಿ, ರಾಜೀನಾಮೆ ವಿಚಾರವನ್ನ ನಾವು ಪಕ್ಕಕ್ಕಿಟ್ಟು ಆಮೇಲೆ ಯೋಚನೆ ಮಾಡೋಣ, ಮೊದಲಿಗೆ ಮಕ್ಕಳ ಮೇಲೆ ದೌರ್ಜನ್ಯ ನಿಲ್ಲಬೇಕು, ಮಕ್ಕಳ ಮೇಲೆ ಕೇಸುಗಳಾಗಬಾರದು, ಇದಕ್ಕೆ ಒಪ್ಪು ಹಾಗಿದ್ರೆ ನಾನು ಉಪವಾಸ ತೊರಿತೀನಿ ಅಂತಂದ್ರು. ಅದೇ ರೀತಿ ಮತ್ತದೇ JP ನಡ್ಡಾ ಮತ್ತು ಜಿತೇಂದರ್ ಸಿಂಗ್ ಹೋಗಿ ಜ್ಯೂಸ್ ಕುಡಿಸಿ ಅದರ ವಿಡಿಯೋಗಳನ್ನ ಫೋಟೋಗಳನ್ನ ಹಾಕಿ, ನಾವೆಂತ ಮಾನವೀಯತೆ ತುಂಬಿದ ವ್ಯಕ್ತಿಗಳು, ನಾವು ಬುದ್ಧನ ಅಪರಾವತಾರ ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡು ಬಿಲ್ಡಪ್ ಕೊಟ್ಟು ಉಪವಾಸ ತೊರೆದಿದ್ದಾರೆ ಅವರು ಅನ್ನೋದನ್ನ ಮಾಡಿದ್ರು. ಇದೇ ಸೋನಂ ವಾಂಗ್ಚುಕ್ನ 6 ತಿಂಗಳು ದೇಶದ್ರೋಹದ ಕೇಸಲ್ಲಿ ಜೈಲಲ್ಲಿ ಇಟ್ಟಿದ್ರು ಇದೇ ಕ್ರೂರಿ ಮೋದಿ ಸರ್ಕಾರ. ಅದನ್ನು ಮರೆಯೋ ಹಾಗಿಲ್ಲ. ಅದೇ ಸರ್ಕಾರದವರು ಹೋಗಿ ಜ್ಯೂಸ್ ಕೊಡಿಸಿದ್ರು.
ಅಲ್ಲಿಗೆ ಅದಾಯ್ತು. ಎಲ್ರು ಏನ್ ಅನ್ಕೊಂಡ್ರು ಓಕೆ ಸುಖ ಅಂತ್ಯ. ಅದಾದ 2-3 ದಿನಕ್ಕೇನೆ ಈ ಕಡೆ ಆ, ರಾಜೀನಾಮೆ ಆಯ್ತು. ಜಂತರ್ ಮಂತರ್ದಲ್ಲಿ ಹರ್ಷೋದ್ಗಾರ, ಖುಷಿ, ಅಲೆ ಎಲ್ಲ ಬಂತು. ಅದಾದ ನಂತರ ಬಂತಲ್ಲ ಒಂದು ವಿಡಿಯೋ. ಆ ವಿಡಿಯೋ ನೋಡಿ ನಾನು ಬೆಚ್ಚಿ ಬಿದ್ದೆ. ಉಪವಾಸ ತೊರೆದ ನಂತರವೂ ಸಹ ಸೋನಂ ವಾಂಗ್ಚುಕ್ನ ಕಟ್ಟಿ ಹಾಕಬೇಕು ಅನ್ನೋದು ಈ ಕ್ರೂರ ಸರ್ಕಾರದ ಉದ್ದೇಶ. ಹಾಗಾಗಿ ಪೊಲೀಸ್ ಪಹರೆಯಲ್ಲಿ ಸೋನಂ ವಾಂಗ್ಚುಕ್ನ ಯಾರು ಭೇಟಿ ಮಾಡದ ಹಾಗೆ ಮಾಡಿಟ್ಟಿದ್ದಾರೆ. ಡಿಸ್ಚಾರ್ಜ್ ಆಗೋದಕ್ಕೂ ಬಿಡ್ತಾ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನ ಒಂದ್ಸಲ ಇನ್ನೊಂದು ಬಾರಿ ಆ ವಿಡಿಯೋ ನೋಡಿ. ದೀರ್ಘವಾದ ವಿಡಿಯೋ ಇದೆ, ಅಂದ್ರೆ 1 ನಿಮಿಷಕ್ಕೂ ಮೇಲಿದೆ. ಬಟ್ ನೋಡಿ, ಈ ಸರ್ಕಾರ, ಈ ಮೋದಿ ಸರ್ಕಾರ ಯಾವ ರೀತಿ ಸೋನಂ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಯಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನು ಮಾಡ್ತು ಅಂತ ನೋಡಿ ಆ ವಿಡಿಯೋ. Ask them to arrest me. I'm a free citizen. Ask them to arrest me. Yeah, arrest me. Yes, arrest me. What is this giving me for 3 hours here on 25th day of my hunger? You all are harassing me. Not harassing you. Yes, you. If I die of stress, it will be your responsibility. What does ऑर्डर it नंबर want? लेके आप लोगों को बदतमीजी कर रहे हो, ऑर्डर लेके आओ। हाँ Please open. I'm going. Arrest me if you want. ब्लडी थर्ड क्लास पीपल। आप जबरदस्ती क्यों बात कर रहे थे? Shameless people. This is government or this is a butcher. वो अभी अपने हॉस्पिटल Please का tell us. Arrest me if you want. You're a doctor or a butcher. This is what you do on the 25th day. Order चाहिए। Ask your doctors. I wanted You to get go. 10 hours to gratitude. Uplifting your, whatever honor left. But now I'm sorry to say I'm having to leave with this comment. You're the worst institution affected by these people. You have sold your soul. See, they are You not have people. sold your ये soul. बात कर रहे हैं। So, if I Yeah, have sold fine. my soul, Yeah. you want me to, you know me. No, otherwise you won't be captivated by them. I am Wait, bound. Sonam, don't use this. Arrest me. Arrest me. You can stop me wherever. Let the nation know how. Sir, we have sent you the order number. Okay, I have sent this And if doctor. I- Sir, bar and bench का पूरा news ನೋಡಿದ್ರಲ್ವಾ ಯಾವ ರೀತಿ ಪೊಲೀಸರನ್ನ ಅಡ್ಡ ಇಟ್ಟು ಡಾಕ್ಟರ್ಗಳನ್ನು ಅಡ್ಡ ಇಟ್ಟು ಹೊರಗೆ ಹೋಗಬಾರದು, ಮತ್ತೆ ಜಂತರ್ ಮಂತರ್ಗೆ ಹೋಗಬಾರದು ಅಂತ ತಡೆಯೋ ಪ್ರಯತ್ನ ಮಾಡಿದ್ರು. ಅದಕ್ಕೆ ಸೋನಂ ವಾಂಗ್ಚುಕ್ ಉಗ್ರರಾಗೋದ್ರು. ಹೇಳ್ತಾ ಇದ್ದಾರೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ. ಅವ್ರ ಹೆಂಡತಿ ಇಬ್ರು ಕಿರ್ಚಾಡ್ತಾ ಇದ್ದಾರೆ. ಏನ್ ಮಾಡ್ತಿದ್ದೀರಿ ನೀವು ನನ್ನ ಜೊತೆ? ಎಷ್ಟೊಂದು ಸ್ಟ್ರೆಸ್ ಕೊಡ್ತಾ ಇದ್ದೀರಿ. ನಾನೇನಾದ್ರು ಸ್ಟ್ರೆಸ್ ಇಂದ ಸತ್ತೋದ್ರೆ ನೀವೇ ಹೊಣೆ ಆಗ್ತೀರಿ ಅಂತ ನೇರವಾಗಿ ವಾಂಗ್ಚುಕ್ ದೆಹಲಿ ಪೊಲೀಸರಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಆದ್ರೂ ಬಿಡ್ತಾ ಇಲ್ಲ. ಈ ಕಡೆ ಡಾಕ್ಟರ್ ಹತ್ರ ಹೋಗಿ ನೀವು ವೈದ್ಯರ, ಕಟುಕರ, ಬುಚ್ಚರ ನೀವು ಅಂತ ಕೇಳ್ತಾರೆ. ಯಾಕೆಂದ್ರೆ ವೈದ್ಯರು ಸಹ ಸರ್ಕಾರದ ಗುಲಾಮರ ರೀತಿ ವರ್ತಿಸ್ತಾ ಇದ್ರು. ಅವರನ್ನು ಬಿಡುಗಡೆ ಮಾಡೋದಕ್ಕೆ ಸಿದ್ಧ ಇಲ್ಲ, ಹೊರಗಡೆ ಕಳಿಸೋದಕ್ಕೆ ಸಿದ್ಧ ಇಲ್ಲ. ಬಟ್ ಸೋನಂ ವಾಂಗ್ಚುಕ್ ಹೇಳ್ತಾ ಇದ್ದಾರೆ, ಅರೆಸ್ಟ್ ಮೀ, ನನ್ನನ್ನು ಬಂಧಿಸಿ, ಆದ್ರೆ ನಾನು ಹೊರಗಡೆ ಹೋಗ್ತೀನಿ, ಯು ಕೆನಾಟ್ ಸ್ಟಾಪ್ ಮೀ ಅಂತ ಕೆಳಗಡೆ ಮಲಕೊಂಡು ಪ್ರತಿಭಟನೆಗೆ ಮುಂದಾಗ್ತಾರೆ. ಆಸ್ಪತ್ರೆಯ ನೆಲದ ಮೇಲೆ ಮಲಗಿ ಅಂತಹ ಹೋರಾಟ ಮಾಡಿ ಆ ನಂತರ ಆಸ್ಪತ್ರೆಯಿಂದ ಹೊರಗಡೆ ಬರಬೇಕಾಯ್ತು. ಆ ನಂತರ ಹೋರಾಟಗಾರರನ್ನ ಭೇಟಿ ಮಾಡಬೇಕಾಯ್ತು ಸೋನಂ ವಾಂಗ್ಚುಕ್. ಸೊ ನೀವು ನೋಡಿದ ಆ ಚಿತ್ರಗಳಿದಾವಲ್ಲ, ಮಾನವೀಯತೆ ಅಪರಾವತಾರ ಅನ್ನೋ ರೀತಿಯಲ್ಲಿ ಜ್ಯೂಸ್ ಕುಡಿಸಿದ್ದು, ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದು, ಪ್ರೀತಿಯಿಂದ ಮಾತಾಡಿಸಿದ್ದು, ಅದೆಲ್ಲವೂ ಸಹ ಅವರ ಉದ್ದೇಶ ನೆರವೇರಿಸಿಕೊಳ್ಳೋದಕ್ಕೆ ಮಾತ್ರ. ಆ ನಂತರ ಅವರು ಉಪವಾಸ ತೊರೆದ ತಕ್ಷಣನೇ ಅವರ ಮೇಲೆ ಇಂತಹ ಕ್ರೌರ್ಯವನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡೂ ರೀತಿಯಲ್ಲಿ ಮಾಡಿದ್ದಾರೆ. ಅವ್ರ ಹೆಂಡತಿನೇ ಅವರು ವಿಡಿಯೋ ಮಾಡಿ ಹಾಕಿರೋದ್ರಿಂದ ಇದು ಜಗತ್ತಿನ ಮುಂದೆ ಬಂದಿದೆ. ಇದು ನಿಜವಾಗಿ ಮೋದಿಯ ಮುಖ. ಇದು ಮೋದಿ ಆಡಳಿತದ ನಿಜವಾದ ಮುಖ. ಜಗತ್ತಿಗೆ ಗೊತ್ತಾಗಿದೆ, ಗೊತ್ತಾಗ್ತಾನೆ ಇರುತ್ತೆ. ಇನ್ನು ಮೇಲೆ ಸಾಕಷ್ಟು ವಿಚಾರಗಳು ಗೊತ್ತಾಗ್ತವೆ. ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಏನು ಬೆಂಬಲಿಸ್ಕೊಂಡು ಬಂದಿದ್ದಾರೆ ಮೋದಿಯನ್ನ, ಧರ್ಮಾಂಧದ ಕಾರಣಕ್ಕೆ ಮುಖ್ಯವಾಗಿ ಅವರ ಏನು ಒಳಗಿರುವಂತಹ ಧರ್ಮಾಂಧತೆಯ ಪೊರೆ ಕಳಚಿ ನ್ಯಾಯ ಸತ್ಯ ಇದನ್ನ ಅರಿತುಕೊಳ್ಳುವಂತಹ ಸನ್ನಿವೇಶ ಬರ್ತಾ ಇದೆ. ಪ್ರತಿಯೊಬ್ಬರು ಸಹ ಈಗ ಮೋದಿ ಸರ್ಕಾರವನ್ನ ಅನುಮಾನದ ಗಣ್ಣಿನಿಂದ ಮೋದಿ ಭಕ್ತರೇ ನೋಡ್ತಿದ್ದಾರೆ. ಮೋದಿ ವಿರೋಧಿಗಳಿಗಂತೂ ಈಗೊಂದು ಎಕ್ಸ್ಟ್ರಾ ಶಕ್ತಿ ಸಿಕ್ಕಿದೆ. ಜನ್ಸಿ ಮುಂದೆ ಬಂದಿದೆ. ಮೋದಿ ಸರ್ಕಾರವನ್ನೇ ನಡುಗಿಸಿ ಮೋದಿ ಮಂತ್ರಿಯಿಂದ ರಾಜೀನಾಮೆ ಪಡೆದುಕೊಳ್ಳುವ ಶಕ್ತಿ ನಮಗಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಇದಿಷ್ಟು ಸೋನಂ ವಾಂಗ್ಚುಕ್ ಅವರು ಸ್ವಸ್ಥರಾದ ನಂತರ ಆಸ್ಪತ್ರೆಯಿಂದ ಹೊರಗಡೆ ಹೋಗಬೇಕು ಅಂದ್ರೆ ತಡೆದು ಅವರಿಗೆ ಕೊಟ್ಟ ಮಾನಸಿಕ ದೈಹಿಕವಾದಂತಹ ಹಿಂಸೆ, ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಯಾಗಿ ಬಂದಂತಹ ವಿಡಿಯೋ, ಅದರ ಕುರಿತಾದ ವಿವರಗಳು.
ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.